ಯಾರು ತಿಂದ್ರೆ ನನಗೆ ಒಟ್ಟಿನಲ್ಲಿ ಒಬ್ಬರಾದ್ರೂ ಸಾಯ್ಬೇಕಷ್ಟೆ. ಆ ಲಕ್ಷ್ಮಿ ನರಳಾಡ್ಬೇಕು. ಪಪ್ಪ ಪಪ್ಪ ಪ್ರಸಾದ ತಿನ್ಸಿ ಪಪ್ಪ. ಎಲ್ಲರೂ ನನ್ನ ಕೃಷ್ಣ ಅನ್ಕೊಂಡು ನನ್ಗೆ ಪ್ರಸಾದ ತಿನ್ಸಿದ್ರು. ಮಾಡು. ಸಂತೋಷ, ನಗು, ನೆಮ್ಮದಿ ಎಲ್ಲ ಕಳ್ಕೋಬೇಕು. ಮಾವ ನೀವು ತಿನ್ಸಿ. ಅನಿ 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 ಕೈ ತೊಳ್ಕೊಂಡ್ ಬರ್ತೀನಿ ಅಂತ ಹೋದವನು ಎಲ್ಲಿ ಹೋದ? ಅನಿ ಅನಿ ಲಕ್ಷ್ಮೋ ಲಕ್ಷ್ಮೋ ಪಪ್ಪ ಅಜ್ಜಿ ಅನಿ 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 ಏನಾಯ್ತು? ಅನಿ 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 ಏನಾಯ್ತಪ್ಪ? ಅನಿ 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 ಏನಾಯ್ತು? ಅನಿ ಅನಿ ಎದ್ದೇಳನಿ. ಅನಿ 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 ಗಿರಿ ಮನೆ ತರ ಆಡ್ತಿದ್ದ ನನ್ನ ಮೊಮ್ಮಗನಿಗೆ ಏನಾಯ್ತು? ಲಕ್ಷ್ಮಮ್ಮ 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 ಅವನು ನೋಡ್ತಾ ಇದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಡೀರಿ, ತಡ ಮಾಡೋದು ಬೇಡ, ಬೇಗ ಹಾಸ್ಪಿಟ್ಲ್ಗೆ ಎತ್ಕೊಂಡು ಹೋಗೋಣ. ಅದಕ್ಕೆ ಎತ್ಕೊಳ್ಳಿ. ಲಕ್ಷ್ಮಿ ನಾವೆಲ್ಲ ಒಂದಾಗಿ ತುಂಬ ಸಂತೋಷವಾಗಿರ್ತೀವಂತ ಆ ಸಮಯದಲ್ಲಿ ಯಾರಾದ್ರೂ ಒಬ್ರು ನಮ್ಮಿಂದ ಶಾಶ್ವತವಾಗಿ ದೂರ ಹೋಗ್ತಾರಂತೆ. ಅಪ್ಪಾಜಿ ಹೇಳ್ದಕ್ಕಿಲ್ಲಾದ್ರೂ ಹೆಚ್ಚು ಕಡಿಮೆ ಆದ್ರೆ ಲಕ್ಷ್ಮಿ ಹಾಗಲ್ಲ, ಏನೂ ಆಗಲ್ಲ. ನೋಡು, ನೀನ್ ಸಮಾಧಾನ ಮಾಡ್ಕೋ. ಇಲ್ಲ ಇಲ್ಲ ರಾಘವ್, ನನ್ನ ಮಗನಿಗೆ ಏನೂ ಆಗ್ಬಾರ್ದು. ಅವ್ನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಖಂಡಿತ ನಾನು ಬದುಕಿರಲ್ಲ ರೀ. ನನ್ನ ಮಗನಿಗೆ ಮೇಡಮ್, ಮಗುನ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದಾರೆ. ಬರ್ಲಿ ಬಿಡಿ. ಹಾಸ್ಪಿಟ್ಲ್ ಅಲ್ಲ, ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಲಿ. ಡಾಕ್ಟ್ರ್ ಅಲ್ಲ, ಆ ಲಕ್ಷ್ಮಿ ನಂಬಿರೋ ಸಾಕ್ಷಾತ್ ಸಾಯಿನಾಥನೇ ಇಳಿದು ಬಂದ್ರು
ಅವನನ್ನು ಬದುಕ್ಸಕ್ಕಾಗಲ್ಲ. ಯಾಕಂದ್ರೆ ಅವನ ದೇಹದಲ್ಲಿ ಸೇರಿರೋದು ಅಂತಿಂತ ವಿಷ ಅಲ್ಲ, ಕಾಳಿಂಗ ಸರ್ಪದ ವಿಷ. ಡಾಕ್ಟ್ರು ಏನಾಗಿದೆ ಅಂತ ಕಂಡುಹಿಡಿಯೋಷ್ಟರಲ್ಲೇ ಅವನು ಯಮನ್ ಪಾದ ಸೇರಿರ್ತಾನೆ. ಇವಾಗ ಅವನನ್ನು ಹೇಗೆ ಕರ್ಕೊಂಡು ಬಂದಿದ್ದಾರೋ ವಾಪಸ್ ಹೋಗ್ಬೇಕಾದ್ರೆ ಅವನ ಹೆಣ ತಗೊಂಡು ಹೋಗ್ತಾನೆ. ನೋಡು, ಆ ಹುಡುಗನ ಸಾವಿನ ವಿಷಯ ಕೇಳಬೇಕು ಅಂತ ಕಾಯ್ತಾ ಇದ್ದೀನಿ. ಅವನು ಸತ್ತು ಕೂಡಲೇ ನನಗೆ ಕಾಲ್ ಮಾಡು. ಲಕ್ಷ್ಮಿ, ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೈ. ಸಿಸ್ಟರ್, ಅರ್ಜೆಂಟಾಗಿ ಬ್ಲಡ್ ತಗೊಂಡು ಬ್ಲಡ್ ಸ್ಯಾಂಪಲ್ನ ಲ್ಯಾಬಿಗೆ ಕಳಿಸಿ. ಓಕೆ ಡಾಕ್ಟರ್. ಅದಿತಿ, ನಮ್ಮ ಮನೆಗೆ ಏನೂ ಆಗೋದಿಲ್ಲ. ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರಲ್ವಾ, ಅವನಿಗೇನೂ ಆಗಲ್ಲ. ಅಳ್ಬೇಡ. ಡಾಕ್ಟರ್, ಅನಿ ಹೇಗಿದ್ದಾನೆ? ಆದಿತಿ, ಸ್ವಲ್ಪ ಕೂಲಾಗಿರು ಪ್ಲೀಸ್. ಈಗಷ್ಟೇ ಬ್ಲಡ್ ಸ್ಯಾಂಪಲ್ಸ್ನ ಕೆಲವೊಂದು ಟೆಸ್ಟಿಗೆ ಕಳಿಸಿದ್ವಿ. ರಿಪೋರ್ಟ್ ಬರದೆ ಏನು ಟ್ರೀಟ್ ಮಾಡೋಕ್ಕಾಗಲ್ಲ. ಪರ್ಟಿಕ್ಯುಲರ್ ಆಗಿ ಅನಿಗೆ ಏನಾಗಿದೆ ಅಂತಲೂ ಗೊತ್ತಾಗ್ತಿಲ್ಲ. ರಿಪೋರ್ಟ್ ಬರ್ತಿದ್ದ ಹಾಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ, ಆಯಿತಾ? ನೀವು ಯಾರು ಟೆನ್ಷನ್ ಆಗಬೇಡಿ. ಡಾಕ್ಟರ್, ನಮ್ಮ ಮನೆ ಜೀವಕ್ಕೇನು ಅಪಾಯ ಇಲ್ಲ ಅಲ್ವಾ? ಆ ಥರ ಎಲ್ಲ ಏನೂ ಇಲ್ಲ. ಫಸ್ಟ್ ಏಡ್ ಈಗ ತಾನೇ ಆಗಿದೆ, ನೀವೇನು ಗಾಬರಿ ಆಗಬೇಡಿ, ಎಲ್ಲ ಸರಿ ಹೋಗುತ್ತೆ. ಸಿಸ್ಟರ್, ಎಸ್ ಡಾಕ್ಟರ್? ರಿಪೋರ್ಟ್ಸ್ನೆಲ್ಲ ಆದಷ್ಟು ಬೇಗ ರೆಡಿ ಮಾಡೋಕ್ಕೆ ಹೇಳಿ. ಬಿ ಕ್ವಿಕ್. ಓಕೆ ಡಾಕ್ಟರ್. ಫುಡ್ ಪಾಯ್ಸನ್ ಅನ್ಕೊಂಡಿದ್ವಿ, ಆದ್ರೆ ರಿಪೋರ್ಟ್ಸ್ ನೋಡ್ತಿದ್ರೆ ಮಗು ಬದುಕೋದೇ ಕಷ್ಟ ಅನಿಸ್ತಾ ಇದೆ. ಮಗುನ ಕರ್ಕೊಂಡು ಹೋಗಿ ಅಂತ ಅವ್ರ ಮನೆಯವ್ರಿಗೆ ಹೇಳ್ಬಿಡ್ತೀನಿ. ಇಲ್ಲ, ನೀವು ಯಾರಿಗೂ ಏನು ಹೇಳಬಾರ್ದು. ಯಾಕೆ ಅಳ್ತಾ ಇದ್ದೀರಾ? ಆ ದೇವರು ನಿಮಗೆ ಮೋಸ ಮಾಡಿ ಏನ್ ಹೇಳ್ತಾ ಇದ್ದೀರಾ ಡಾಕ್ಟ್ರೆ?